ಎಲ್ಲರಿಗೂ ನಮಸ್ಕಾರ. ನಂಜಪ್ಪಯ್ಯನವರು ಆಡಿರುವ ಜುಂಜಪ್ಪನ ಕತೆ ಭಾಗ 2ರಲ್ಲಿ ಚಿನ್ನಮ್ಮನಿಗೆ ಮಕ್ಕಳ ಫಲವಾದ ಕಥೆಯನ್ನು ಹೇಳಬೇಕಾಗಿತ್ತು. ಆದರೆ ಈ ಸಂಪೂರ್ಣ ಕಥೆಯು ಕ್ಯಾಸೆಟ್ ಆಡಿಯೋ ಆದುದರಿಂದ ಉತ್ತಮವಾದ ವಾಯ್ಸ್ ಕ್ಲಾರಿಟಿಯನ್ನು ಹೊಂದಿರುವುದಿಲ್ಲ. ಹಾಗಾಗಿ ಈ ಭಾಗದಲ್ಲಿ ಚಿನ್ನಮ್ಮನಿಗೆ ಮಕ್ಕಳ ಫಲವಾದ ಮೇಲೆ ಕೊಂಕಿ ಜರಮಲೆಗೆ ಜನಿಗೆ ಕುಡಿಯಲು ಹೋದ ಕಥೆಯನ್ನು ಈಗ ಆಡಲಾಗಿದೆ. ದಯವಿಟ್ಟು ಕಥೆಯನ್ನು ಸಂಪೂರ್ಣವಾಗಿ ಕೇಳಿ ಆ ಜುಂಜಪ್ಪ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ. ಮತ್ತು ಯಾರು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೋಗಿ ಚಿನ್ನಮ್ಮ ಆ ಕಡೆ ಈ ಕಡೆ ಕಣ್ಣ ಹಿಡ್ಕೊಂಡು ಮುಳುಗೋರ್ಕೊಂಡು ಆ ಕಡೆ ಎದೆ ಒಂತಡ ಈ ಕಡೆ ಎದೆ ಒಂತಡ ಎದೆ ಕೊಟ್ಟು ಅದ್ರ ಮೂರ್ಗಕ್ಕೂ ಇದ್ರ ಮೂರ್ಗಕ್ಕೂ ಕೆಳ್ಕೊಂಡು ಬಟ್ಟೆ ಬರೆ ತಗಲಿಸ್ದಂಗೆ ದುಂಜಪ್ಪಕ್ಕೆ ಹಿಂದ್ಮಕ್ನಾಗೆ ಜೈಕೊಂಡು ಬಂದು ಈ ತರ ಮಾಡಿ 9 ದಿನ ಸೂತ್ಕ ಕಳ್ಕೊಂಡು ಆವತ್ತು ಮಗ ಅಂತಂದು ತೋಳ್ಗೈ ಮೇಲೆ ತಕೊಂಡು ಜನ್ಗೆ ಗುಡ್ಲಕ್ಕೆ ಹೋಗಿ ಜೋಲಿ ಕಟ್ಟಿ ಜೋಗಳ ಆಡ್ಕೊಂಡು ಅಲ್ಲಿ ಬಾಳ್ತಾ ಇದ್ದಾಳೆ ಚಿನ್ನಮ್ಮ. ಜನ್ಗೆ ಗುಡ್ಲಾಗ ಬಾಳ್ದಾಗ 1 ತಿಂಗಳು ಸೂತ್ಕ 2 ತಿಂಗಳು ಸೂತ್ಕ ಕಳ್ಕೊಂಡು 2 ತಿಂಗಳು ತುಂಬಿ 3ನೇ ತಿಂಗಳಾಗ ಬಿತ್ತು. ಏನಮ್ಮ ತಾಯಿ, ನನಗೆ ಒಳಗೆ ಹೋಗೋ ನ್ಯಾಯ ಒದಗೈತಿ ನಿನಗೆ, ಆದ್ರೆ ನನಗೆ ನೀನು ಜನಿಗೇರಿ ಕೊಡ್ತೀಯಾ, ನನಗೆ ನಾಮಕರಣ ಎಲ್ಲಿ ಮಾಡಿಸ್ತೀಯಾ ಅಂತ ಕೇಳ್ದ. ಇಲ್ಲೇ ಅಪ್ಪನ ಮಾತು ಮಾಡಿರ್ತಕ್ಕಂಥ ದೇವರು ಕಲನ್ಕುಂಟೆ ಚಿತ್ರದೇವ್ರಾಯ್ತಪ್ಪ, ಅಲ್ಲೇ ಹೋಗಿ ಜನಿಗೆ ಕೊಡ್ದು ಅಲ್ಲೇ ನಾಮಕರಣ ಮಾಡ್ಕೊಂಬರೋಣ ಅಂತ ಆಯಮ್ಮ ಹೇಳಿದ್ರಿ. ಇದನ್ನ ನಾನು ಒಪ್ಪಲ್ಲ. ಅಪ್ಪನ ಮಕ್ಳು ಮಾಡಿರೋ ದೇವ್ರು ನಮ್ ತಾತ ಮುಚ್ಚಿ ಇದ್ದ 16 ತಲೆಯಿಂದ ಬಾಳಿರ್ತಕ್ಕಂಥ ಊರು ಕೊಂಕಿ ಜರ್ಮಲೆ. ಕೊಂಕಿ ಜರ್ಮಲೆ ಸೀಮ್ಗೆ ಹೋದ್ರೆ ಅಲ್ಲಿ ಮಾಲಿಂಗ, ಶ್ರೀಸಿದ್ಧಲಿಂಗ, ನಮ್ ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಕಳೆಲ್ಲ ಇದ್ದಾರೆ. ಅಲ್ಲಿಗೆ ಹೋಗಿ ಜನಿಗೆ ಕೊಡ್ದು ಅಲ್ಲಿ ನನಗೆ ನಾಮಕರಣ ಮಾಡ್ಕೊಂಬರ್ಬೇಕು ಅಂತ ಹೇಳ್ದ. ಆವಾಗ ಅಪ್ಪ ಮಗನೇ, ದಾರಿ ನೋಡಿಲ್ಲ, ಬಟ್ಟೆ ನೋಡಿಲ್ಲ, ಯಾವ ದೇಶ ಯಾವ ನಾಡು ಅಂತ ಹೋಗ್ಲಿ ನಾನು ಅಂತ ಮತ್ಲು. ಅಮ್ಮ, ನಿನ್ನಲ್ಲಿ ಭದ್ರತಾ ಭಾವ ಇದ್ದಿದ್ದೆ ನಿಜವಾದ್ರೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯ ಹೊತ್ತಿಗೆ ನೀನು ಹೋಗ್ತೀಯಾ ಅಂತ ತಾಯಿಗೆ ಹೇಳ್ದ. ಆವಾಗ ಈ ತರ ಹೇಳುತ್ತಂತೆ, ಅದೆಲ್ಲ ಕಾಣದ ಸೀಮೆಗೆ ಕೊಂಕಿ ಜರ್ಮಲಿಗೆ ಹೋಗ್ಬೇಕು ಜನಿಗೆ ನಾಮಕರಣಕ್ಕೆ ಅಂತ ಹೇಳುತ್ತಂತೆ ಆ ಶಿಶು ಅಂತ ಜನವೆಲ್ಲ ಮಾನಾಡೆ ಬಂತು. ಆವಾಗ ಜನಿಗೆ ಗುಡ್ಲು ಕಳ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಆಗ ಶಿಶುವನ್ನ ಕೊಳಗುದ್ದ ಕಟ್ಕೊಂಡು ಒಟ್ಲಪ್ಪ ಕಳ್ಳರಳ್ಳಿ ಬಿಟ್ಟು ಬಡ ಮಗನಾಗ ಒಟ್ಲು. ಎಲ್ಲಾ ಜನವೆಲ್ಲ ಕಣ್ಣೀರ್ ಹಾಕತ್ತೆ, ಅಳಬ್ಯಾಡ್ರಿ ಕರಿಬ್ಯಾಡ್ರಿ, ತೋರ್ತಿದ್ದ ನಮ್ ಸಾಗಾಕಿ ಹಿಂದಕ್ ನಡೀರಿ ಅಂತ ಸಾಗಳಿವಿ. ಆಗ ಮುಂಚೆ ಒಟ್ಲು ಸಿದ್ದಮ್ಮ. ಆಗ ಉಲ್ಲಾಸವಾಗಿ ಮುಗಲಾಗಳ ಮಿಂಚಾಗಿ ದೊಡ್ಡ ಗುಡು ಗುಡಿದಾಗ ಸಿಡುಗಡ್ದಂಗ ಆತು. ಪ್ರಜೆಗಳೆಲ್ಲ ಇದೇನು ಸಿಡ್ಲಾಡ್ದಂಗ ಆತಲ್ಲ ಅಂತ ಹಿಂದಿ ತಿರಿ ನೋಡ್ರೊಳಗಾಗಿ ಆ ಅಮ್ಮ ಆ ಶಿಶು ಆದಾಗೂ ಇಲ್ಲ ಬೀಜಾಗಿಲ್ಲ ಮಾಯವಾಗಿದ್ದಾರೆ. ಅವ್ರ ದಾರಿ ಒಳಗೆ ಎಡವಿನ ಕಲ್ಲೆಲ್ಲ ಕಿಡಿಕಿಡಿ ಆಗಿರುತ್ತೆ, ತಡ್ದಂತ ಗಿಡವೆಲ್ಲ ತಂಡಾಗಿ ಗುಡ್ಡಿ ಬೀಳುತ್ತೆ. ಕಣ್ಣು ಮುಚ್ಕೊಂಡ ತೆಗಿಯೋತಿ ತಗೊಂಡೋಗಿ ಕೊಂಕಿ ಜರ್ಮಲೆ ಸೀಮೆ ದೇವರಟ್ಟಿ ಕರಿಯಟ್ಟಿ ಬಿಳಿಯಟ್ಟಿ ಅಟ್ಟಿ ಉದ್ಯೋಗಿಳಿಸ್ತಾ ತಾಯಿನಾ ಹೇಳಮ್ಮ. ನಮ್ಮ ಅಪ್ಪಳು ತಾಪಮತ್ತಿ ಊರು ಇದು ಮಾಲಿಂಗ ಶಿವಸಿದ್ಧಲಿಂಗ ಇದ್ದಾನೆ. ನಮ್ ದೊಡ್ಡಪ್ಪ ಮಕ್ಕಳು 7 ಮಂದಿ ಗುರ್ತಾನ ಐತೆ. ಚಿಕ್ಕಗ್ರಾನ ರತ್ಬರಡೆ ಆಡ್ತಾ ಕುಂತವ್ರೆ. ಚಂದ್ರಮಲ್ಲ ಗೌಡ್ನಂಟಿ ಶಿಶು ಎತ್ಕೊಂಡ್ ಬಂದವಳಂತೆ, ಅವಳಿಗೆ ಜನಿಗೆ ಹಾಕ್ಬೇಕಂತೆ, ಶಿಶುಗೆ ನಾಮಕರಣ ಮಾಡ್ಬೇಕಂತೆ ಅಂತ ಕಳ್ಸಮ್ಮ ಅಂತ ತಾಯಿಗೆ ಹೇಳ್ದ ಯಾರು ಮಗ. ಆಗ ತಾಯಿ ಏನ್ ಮಾಡ್ಬಿಟ್ಟು ಅವಳು ಕಳ್ಸಿದ್ಲು ಅವತ್ತಿ. ಚಿಕ್ಕಗ್ರಾನ ರತ್ಬರಡೆ ಆಡ್ತಾ ಕುಂತಿದ್ರು. ಚಂದ್ರಮಲ್ಲ ಗೌಡ್ನಂಟಂತೆ ಅಯ್ಯಮ್ಮ ಜನಿಗೆ ಹಾಕ್ಬೇಕಂತೆ, ಶಿಶುಗೆ ನಾಮಕರಣ ಮಾಡ್ಬೇಕಂತೆ ಅಂತ ಓದರ್ ಹೇಳಿದ್ರು. ಆಗ 6 ಮಂದಿ ದೊಡ್ಡಪ್ಪನ ಮಕ್ಳು ಏನಂದ್ರು, ನಮ್ ಚಂದ್ರಮಲ್ಯ ಗೌಡ ಹಾಲೇಗೌಡ ದನ ಕಾದ್ಕೊಂಡು ಆ ದೇಶ ಈ ದೇಶ ತಿರುಗ್ತಾ ಇದ್ದಾನೆ. ಅವ್ನು ಇವ್ದಾಗ ಈ ಲೌಡಿ ತುಂತಿರ್ಗೋ ತಿರುಕರ್ಗೋ ಸರಗ ಹಾಸಿ ಅಲ್ಲಿ ಯಾರು ಜನಿಗೆ ಹಾಕಲ್ಲ, ನಾಮಕರಣ ಮಾಡಲ್ಲ ಅಂದವ್ರೆ. ಆ ನಾಡಿದ್ದ ಹುಡಿಕೊಂಡು ಬೆದಿಕೊಂಡು ಇಲ್ಗಣ್ಣ ಬಂದವಳೆ. ಚಟ್ಟಲ್ ಮಕ ನೋಡಿರ, ತುತ್ ಮುದ್ದೆ ಕೊಟ್ಟಿರ, ಮಗ ನೀರ್ ಕೊಟ್ಟಿರ ಅಂತ ಅವರು ಬಂದ್ ಮಾಡ್ಬಿಟ್ರ ಅಲ್ಲಿ. ಯಾವಾಗ ಬಂದ್ ಮಾಡಿರೋ ಇನ್ಯಾರ ಅಯ್ಯಮ್ಮ ಮಾತಾಡ್ಸೋದ್ ದಿಕ್ಕಿಲ್ಲ. ತುತ್ ಮುದ್ದೆ ಕೊಡೋರು ಇಲ್ಲ, ಮಗ ನೀರ್ ಕೊಡೋರು ಇಲ್ಲ, ಮಾತಾಡೋರು ದಿಕ್ಕಿಲ್ದಂಗ ಆದ್. 3 ಆಗಲ್ಲ ಆದ್ರೂ ಏನಮ್ಮ ಉಂಡೆ ಅಂದಾರಲ್ಲ, ತಿಂಡಿ ಅಂದಾರಲ್ಲ, ನೀರ್ ಕುಡ್ದೆ ಅಂದಾರಲ್ಲ, ಹಿಂಗಾಗ್ಬಿಟ್ಟು. ಆಗ
3 ದಿನದೊಳಗಾಗಿ ಬಹಳ ಕಣ್ಣೀರಾಗಿ ಕಾಡಿಗರ್ದು ಸಿನ್ನಮ್ಮನವು. ಆಗ ಶಿಶು ಹೇಳುತ್ತೆ, ಯಾಕಮ್ಮ ತಾಯಿ ಕಣ್ಣೀರ್ ಕಾಡ್ಗರಿತವೆ, ಊಟ ಬೇಕನಮ್ಮ ಅಂತ ಕೇಳ್ತು. ಅಪ್ಪ ಮಗನೇ, ಹೋಳಿಗೆ ತುಪ್ಪದ ಅಡಿಗೆ ಉಣ್ಣಂಗಾಗೈತೆ, ಹೊಟ್ಟೆ ಹಸುವಾಗಿಲ್ಲ ಅಂದು. ನೀರ್ ಬೇಕನಮ್ಮ ಅಂತ ಕೇಳ್ತು. ಅಪ್ಪ ಮಗನೇ, ಬಾಯಾಗ ಜಲನೇ ತಿಳಿದಂಗಾಗೈತೆ, ದಾಹರನೇ ಆಗಿಲ್ಲ ಅಂದು. ನಡ್ಬೇಕನಮ್ಮ ಅಂತ ಕೇಳ್ತು. ಸುಖವಾಗಿ ಹಳ್ಳಿ ಮರ ಕುತ್ಕೊಂಡ ಶರೀರ ಬಿಸ್ಲೇ ಕಮ್ಮಲ್ಲ ಅಂದು. ಆಯ್ತು, ಇನ್ನೊಂದು ಗಂಟೆ ಟೈಮ್ನೊಳಗಾಗಿ ನೀನಂಗ್ ಜನ್ಗೆ ಗುಡ್ಲಾಗ ನಾನು ಸಾಯ್ತು. ನಮ್ಮ ತಾತ ಸತ್ತಾಗ, ನಮ್ಮ ಅಜ್ಜಿ ಸತ್ತಾಗ, ನಮ್ಮ ಅಪ್ಪನ ಪರದೇಶಿನ ತಕೊಂಡೋಗಿ ನಮ್ಮ ಅಪ್ಪನ ತಂಗಿ, ನಮ್ಮ ತಾತನ ತಂಗಿ ಬರ್ಸಿತ್ತಮ್ಮ ಅಂಬಳು ಸಾಕಿರ್ಲ ಜನ್ಗೆ ಗುಡ್ಲಾಗೆ. 3 ದಿನದೊಳಗಾಗಿ ಅಜ್ಜಿಯಾಲ್ ಬಿದ್ವಂತೆ. ಅಯ್ಯಮ್ಮ ಮಾತ್ರ ಕಳ್ಳ ಸುರಕಂದು ಕಣ್ಣ ನೀರು ಬಂದು ತಪ್ಪಿಸ್ಕೊಂಡು ಸೌಜಗಳಂಗೋ ಸೊಪ್ಪುಗಳಂಗ ಬರ್ತಾಳೆ. ಅಜ್ಜಮ್ಮ ನೀನು ಶಿಶು ಅಂತದ್ದು ಅಂತ ಕೇಳ್ತಾಳೆ. ಒಂದೇ ಒಂದು ಸೂಜಿ ಮನೆ ಒಟ್ಟು ಬಟ್ಟೆ ವಾರ್ ಮಾಡಿ ತೋರ್ಸು, ಓಟು ತೋರ್ಸ್ರೆ ನೀನು ಅವಳು ಕೂಡ ಹುಟ್ಟೂರ್ದಿಯಾ ಅಂತ ಮಗ ಹೇಳ್ದ. ಹೇಳ್ತಿದ್ದಂಗೆ ಆಗ 1 ಗಂಟೆ ಟೈಮ್ನೊಳಗಾಗಿ ಅವರು ತಾತನ ತಂಗಿ ಬಳಸಿತ್ತಮ್ಮ ಅಂಬ ಬಂದ್ಲು. ಅಜ್ಜಮ್ಮ ನೀನು ಶಿಶು ಅಂತದ್ದು ಅಂತ ತರಿಸಿದ್ಲು. ಒಂದೇ ಒಂದು ಸೂಜಿ ಮನೆ ಒಟ್ಟು ಬಟ್ಟೆ ವಾರ್ ಮಾಡಿ ತೋರಿಸಿದ್ಲು. ಅಪ್ಪಳಿಸಿ ಮೋಚವಾಗಿ ನೆಲಕ್ ಬಿದ್ದ ಅಯ್ಯಮ್ಮ. ಯಾವ ಮೋಚವಾಗಿ ನೆಲಕ್ ಬಿದ್ಲು. ಆಗೇನ್ ಮಾಡ್ಬಿಟ್ರು, ಆ ಒಟ್ಟಿಗೆಲ್ಲ ವಾಂತಿ ಬೇದಿ ಉಚ್ಚೋದ್ ಕಕ್ಕೋದ್ ತಂದೆ ಆಗ್ಬಿಟ್ರು. ಯಾರು ಇವನು ಸಂಜಪ್ಪ. ಆಗ ಅಟ್ಟಿಗಟ್ಟೆ ಗಡಗಡ ನಡಿಬಿಡ್ತು. ಆ ದೇವ್ರು ಕೇಳ್ಬೇಕು, ಈ ದೇವ್ರು ಕೇಳ್ಬೇಕು, ಪಂಚಾಂಗ ಕೇಳ್ಬೇಕು, ಪಟ್ಟ ಕೇಳ್ಬೇಕು. ಅವ್ರ ಚೆನ್ನಾಗಿ ಹೇಳ್ತಾರೆ, ಇವ್ರ ಚೆನ್ನಾಗಿ ಹೇಳ್ತಾರೆ ಅಂತ ಎಲ್ಲ ಊರು ಸೇರಿನಲ್ಲ ತಿರುಗಿರು. ಅವರು ಕಾಯಿಲೆ ವಿವರವಾಗಲಿಲ್ಲ. ಅಲ್ಲಿಂದ ಇಲ್ಲಿ ಕಣಿ ಹೇಳ್ತಾರೆ, ಅಲ್ಲಿ ಕಣಿ ಹೇಳ್ತಾರೆ ಅಂತಂದು ಆಗ ಹೋಗ್ತಾರೆ. ಆಗ ಹೋಗಿದ್ದಾಗ ಒಂದ್ ತೆಗ್ಗಿದ್ರು, ಇನ್ನೊಂದ್ ದಿನ್ನೆ ಹಚ್ಚಿದ್ರು. ಆ ಕಡೆ ದಿನ್ನಾಗೆ ಈ ಗೌಚಂದ್ರ ಮಾರಿ ಬಿಳೆ ಪತ್ರ ಉಟ್ಕೊಂಡು ಕೊಡವಂಜಿ ಕುಕ್ಕೆ ನೆತ್ತಿನಲ್ಲಿ ಸುಳ್ದಾಡ್ತಾ ಇದ್ದಾಳೆ. ಇಳೇ ನಾವು ಬಂದಳಿಗೆ ಬಹಳ ಚೆನ್ನಾಗೈತೆ. ಯಾವಳೋ ಕೊಡವಂಜಿ ಆ ದಿನ್ನೆ ಒಳಗೆ ಬರ್ತಾ ಇದ್ದಾಳೆ. ಜಲ್ದಿ ಹೋಗಿ ಆ ಕೊಡವಂಜಿ ತಡೆದ್ಬಿಟ್ಟು ಏನಿದು ಕಷ್ಟ ಅಂಬದು ಕೇಳಿದ್ರೆ, ಕೊಡವಂಜಿ ಉಂಡಂತ ಊಟ ಕಂಡಂತ ಕನಸು ಹೊಡೆದೇ ಹೇಳ್ತಾನೆ. ನಡಿರಪ್ಪ ಹೋಗೋಣ ಅಂತಂದು 6 ಮಂದಿ ಬರ್ತಾನ. ಆಗ ಅದ್ಗಿದ್ಗಂಬತ್ಗೆ ಹೋಗಿ ಆ ಕೊರವಂಜಿಗೆ ಮಾರ್ಗ ಹೇಳ್ತಾಳು ಕೇಳ್ತಾರೆ. ಆವಾಗ ಆ ಕೊರವಂಜಿ ಅವಳು ಗೌಚಂದ್ರ ದೇವಿ. ಆವಾಗ ಅಲ್ಲಿ ನೆಲಗೆಲ್ಲ ಬಯಸ್ಬಿಟ್ಟು ಆ ಕೊರವಂಜಿ ಪೂಜೆ ಮಾಡಿಸ್ಬಿಟ್ಟು ಆವಾಗ ಕವಡೆ ಕೊಟ್ಲು ಕೈಗೆ, ನಿಮ್ಮ ಮಂದೆಯವ್ರ ಮಂದ ನೆನೆಸಿ ಕವಡೆ ಹಾಕ್ರಪ್ಪ, ಉಂಡಂತ ಊಟ ಕಂಡಂತ ಕನಸು ಹೊಡೆದೇ ಹೇಳ್ತೀನಿ ಅಂದು. ಆಗ ಅವ್ರ ಮನೆದೇವರು ಆ ಶಿವಸಿದ್ದಲಿಂಗನ್ನ ಮನದ ನೆನೆಸಿ ಕವಡೆ ಹಾಕ್ಬಿಟ್ರು. ಏನಪ್ಪಾ, ಇಲ್ಲಿಗೆ 5-6 ದಿನ ಆಗೈತಿ, ನಿಮ್ ವಂಶ ವೃಕ್ಷದಲ್ಲಿ ಬೆಳೆದಿರ್ತಕ್ಕಂತ ಒಂದು ಶಿಶು ಎತ್ಕೊಂಡು ಒಂದ್ ಅಜ್ಜಿ ಜನಿಗೆ ಹಾಕ್ಬೇಕು, ನಾಮಕರಣ ಮಾಡ್ಬೇಕು ಅಂತ ಬಂದಿಲ್ವನಪ್ಪ. ನಿಜನಮ್ಮ ಬಂದವಳೆ, ತುಂಟಿರ್ಗೋ ತಿರುಕಿರ್ಗೋ ಸರಗ ಹಾಕಿ ಆ ನಾಡಿದ್ದ ಈ ನಾಡಿ ಬಂದವಳೆ, ಮುದ್ದೆ ಮಗ ನೀರು ಕೊಟ್ಟಿರಾ ಅಂತ ನೀವ್ ಹೇಳಿರೋದು ನಿಜವನಪ್ಪ. ನಿಜ, ನಿಜನಮ್ಮ ನಿಜ. ಹುಟ್ಟವನೇ ನಿಮ್ ಕೋಮಾರದಲ್ಲಿ ಹೊರತ್ಕೊಂಡ್ರೆ ನಿಮ್ ಮೊಟ್ಟೆ ಉಳಿತೈತೆ. ಇಲ್ಲೇ ಒಂದೇ ಒಂದ್ ಬಾಣ ಹೊಡೆದು ನಿಮ್ ಮಟ್ಟಿನೆಲ್ಲ ಸುಟ್ಟು ಬೆಂಕಿ ಹೋಗ್ತಾನೆ ಅಂತ ಆಯಮ್ಮ ಕಣಿ ಹೇಳಿದ್ವಿ. ಅಮ್ಮ ತಾಯಿ ಸರ್ವ ತಪ್ಪು ನಮಗ್ ಚಪ್ಪಿ ಕ್ಷಮಿಸಿ ಕಾಪಾಡಿ ಈಗ ಮುಂದೆ ಏನಾಗ್ಬೇಕು ಹೇಳ್ಕೊಡವ. ಏನಿಲ್ಲ, ನೀವು ಹೋಗ್ಬಿಟ್ಟು ಅಲ್ಲಿ ಚಿತ್ರದೇವರಿಗೆ ಕಿರಿನಾಗೆ ತಗರಿಗಿರಿ ಲಾಡ್ ಎತ್ತೊಡೆದು ಚಿತ್ರದೇವ್ರ ಪೂಜೆ ಮಾಡಿ ಆಯಮ್ಮಗೆ ಜನಿಗೆ ಆಡಕ್ ಕರ್ಕೊಂಡು ಹೋಗಿ ಜನಿಗೆ ಹಾಕ್ಕೊಂಡು ಬಂದಾಳಿಗೆ ಗಾಡಿ ದಿಟ್ಟಿನ ಮೇಲೆ ಮುಗ ಉಳ್ಳಾಕ್ತಾಗ ಆವಾಗ ದೇವಲೋಕದಲ್ಲಿ ಈರ್ಭದ್ರ ಎಂಬ ಹೆಸರು ಅವನಿಗೆ, ನರಲೋಕದಲ್ಲಿ ಜುಂಜಪ್ಪ ಎಂಬ ಹೆಸರು. ಅದಕ್ಕಾಗಿ ದೇವಲೋಕದ ಹೆಸರು ನರಲೋಕದ ಹೆಸರು ಕೂಡಿ ಬರುವಂತ ಹೆಸರು ನಾಮಕರಣ ಮಾಡ್ಬೇಕು. ಕಂದೇ ಚಿನ್ನಮ್ಮನ ಮಗ ಈರಾದಿ ಈರೈ ಜುಂಜಪ್ಪ ಅಂತ ನಾಮಕರಣ ಮಾಡ್ಬೇಕು ಅಂತ ಆ ಗೌತಮ ಮಾರಿ ಕಣಿ ಹೇಳ್ತಾಳದು. ಅದೇ ಪ್ರಕಾರವಾಗಿ ಆಯ್ತಮ್ಮಿ ಮಾಡ್ತೀವಿ ಅಂತಂದ್ರು. ಆಯಮ್ಮ 10 ವರ್ಷದ ರಿತ್ತಿರಿಕೊಂಡು ಸಿರಿ ನೋಡ್ತಾರೆ ಗೌಚಂದ್ರ ಮಾರಿ, ಹಾಜಾಗೂ ಇಲ್ಲ ಬೀಜಾಗೂ ಇಲ್ಲ, ಎಲ್ಲಿ ನೋಡ್ರು ಪತ್ತೆ ಇಲ್ಲ. ಆಗ ಬಂದ್ಬಿಟ್ಟು ಆ ಚಿನ್ನಮ್ಮನ ಕರ್ಕೊಂಡು ಹೋಗಿ ಜನಿಗೆ ಆದಾಗ ಜನಿಗೆ ಹಾಕ್ಕೊಂಡು ಆವಾಗ ಚಿತ್ರದೇವರಿಗೆ ತಗಗಿರಿ ದಾಳು ಎತ್ತೊಡೆದು ಸೇರು ತೋರಣ ಕಟ್ಟಿಬಿಟ್ಟು ಮಾಲಿಂಗನ ಹೇಳ್ಪೆಟ್ಟಿಗೆ ದೇವ್ರು ಹೇಳ್ಪೆಟ್ಟಿಗೆ ಶೃಂಗಾರ ಮಾಡಿ 101 ಕಾಯಿ ಹೊಡೆದು 101 ಪೂಜೆ ಮಾಡಿ ಆಮೇಲೆ ಮಾಡ್ತಾ ಇದ್ರಲ್ಲ. ಈ ಅಮ್ಮ ಹೋಗ್ಬಿಟ್ಟು ಗಾಡಿಯಲ್ಲಿ ನಿನ್ ಮಗ ಉಳ್ಳಾಕಿ
ದೇವರಿಗೆ ತಪ್ಪು ಅಪರಾಧ ಕೊಡ್ಬೇಕು ಮಾಲಿಂಗಿಗೆ ಅಂತ ಹೋದಾಗ ಕಂಕಳದಾಗೂ ಮಗುವೆ, ಗಾರೆದಿಂಡಿನ ಮೇಲೂ ಮಗುವೆ, ಸಣ್ಣ ಶಿಸ್ರು ಗಂಟೆ ಧೂಪಾರ್ತಿ ತಕೊಂಡು 6 ಮಂದಿ ದೊಡ್ಡಪ್ಪನ ಮಕ್ಕಳು ಪೂಜೆ ಮಾಡ್ತಿರಲ್ಲ, ಇದು 1 ಗಂಟೆ ಧೂಪಾರ್ತಿ ತಗೊಂಡು ಪೂಜೆ ಮಾಡ್ತಾ ಐತೆ. ಆ ಒಟ್ಟಿ ಜನವೆಲ್ಲ ನೋಡ್ತೈತೆ, ಪರಮಾತ್ಮ ಶಿವ ಇದೇನು ವಿಚಿತ್ರ, ಇದೇನು ಮಹಿಮೆ, ಇದೇನು ಮಾಯ, ಇದಾಗಿತ್ತಗೂ ಮಗುವೆ, ಕಂಕಳದಾಗೂ ಮಗುವೆ, ಸಣ್ಣ ಶಿಸ್ರು ಗಂಟೆ ಧೂಪಾರ್ತಿ ಇಟ್ಕೊಂಡು ಪೂಜೆ ಮಾಡುತ್ತಲ್ಲ ಅಂತ ನೋಡಿ ಆನಂದ ಪಟ್ರು. ಆವಾಗ ಪೂಜೆ ಮಾಡಿದ ಮೇಲೆ ಈಚೆಗೆ ಬಂದು ಆಗ ಅಲ್ಲಿ ನಾಮಕರಣ ಮಾಡ್ಬೇಕಾದ್ರೆ ಅನ್ನದಾನ, ವನದಾನ, ವಸ್ತ್ರದಾನ ಮಾಡಿ ಬೇಕಾದಂಗೆ ಸಕ್ರಿ ಕಡ್ಲೆ ಪಾನಕ ಮಾಡಿ, ನೆನೆಯಕ್ಕಿ ನನಗಡ್ಲೆ ತಮರ್ಸಿಗಿನ ಉಂಡೆ ಪಾನ ಮಾಡಿ ಫಲಾರ ಮಾಡಿಬಿಟ್ಟು ಆವತ್ತು ಕಂಬೇಶನ್ನಮ್ಮನ ಮಗ ಈರಾದಿ ಈರೈದುಂಜಪ್ಪ ಅಂತ ನಾಮಕರಣ ಮಾಡಿದ್ರು. ಹಕ್ಕೇಲ್ ಪಟ್ಟೆ ಹುಟ್ಟಿದವರಿಗೆ ಮಾರ್ಮೈಲ ಅಂತ ನಾಮಕರಣ ಮಾಡಿಬಿಟ್ರು. ಆಗ ಮಾಡಿ ಆನಂದೈಸಲಿದ್ದ ಮನೆ ಕರ್ಕೊಂಡೋಗಿ ಸಿಮ್ಮಮ್ಗೆ ನೀರೈದು ಹಬ್ಬಡಿಗೆ ಮಾಡಿ ಚಿಕ್ಕಿ ಸೀರೆ ಉಡಿಸಿ ಈ ತರ 6 ಮಂದಿ ಮಗಳು ಇನ್ನೂ ಮುಂತಾದರು ಸುಖ ಸಂಪತ್ತಿನಲ್ಲಿ ಸಿಮ್ಮಮ್ಮನ ಇಟ್ಕೊಂಡಿದ್ರು ಬೆಂಕಿ ಜರ್ಮಾಲೆ ಸೀಮೆ ಒಳಗೆ. ಆವಾಗ ಇಟ್ಕೊಂಡಿದ್ದಾಗ ಏನಾತಪ್ಪ ಅಂದ್ರೆ ಅಲ್ಲಿಗೆ 7 ಗಂಟೆನ ತುಂಬಾ ಬಿಡ್ತು. ಆ ಶಿಶುವೆ ಹೇಳುತ್ತೆ, ಏನಮ್ಮ ದಿನ ನೀರು ಐತಾರೆ, ದಿನ ಹಬ್ಬ ಅಡಿಗೆ ಮಾಡಿ ಊಟಕ್ಕೆ ಹಾಕ್ತಾರೆ, ದಿನ ಸೀರೆ ಉಡಿಸ್ತಾರೆ ಅಂತ ಹೇಳ್ಬಿಟ್ಟು ಊರ್ ಕಡೆ ಅಂಬಲ ಮಾಡಿಸ್ಬಿಟ್ಟೆ. ಅಂಗಳದಾಗ ಕಸ ಹೊಡಿಯರಿಲ್ಲ, ಮನೆಯಾಗ ಜ್ಯೋತಿ ಹಚ್ಚರಿಲ್ಲ. ಬೆಳಗಿನೇ ಕೊಯ್ಕುಗ್ಗದಂಗೆ ಎದ್ದು ಕೈಕಾಲ್ ಮಕ್ಕ ತೊಳ್ಕೊಂಡು ಆ ಶಿವಶಿತಿಲಿಂಗ ಸ್ವಾಮಿಗೆ ಕೈ ಮುಗಿದು ನಿಮ್ 6 ಮಂದಿ ಮಾವುಗಳು ಪಾದಕ್ಕೆ ಬಿದ್ದು ಮಾಮ ನನ್ ಕಳ್ಸ್ಕೊಡ್ರಿ ಅಂತ ಕೇಳಿ ಎದ್ದಾಗ ಹೊರಟ್ರೆ ಸರಿ ಹೋತು, ಹೊರಡೇ ಇದ್ರೆ ಹುಟ್ಟು ಬಿಡ್ತಿ ಅಂತ ಮಗ ಹೇಳ್ದ ತಾಯಿ. ಆಗ ಮಗು ಶಿಶು ಹೇಳ್ದಂಗೆ ಕೋರ್ಕುಗದಂಗೆ ಎದ್ದು ಕೈಕಾಲ್ ಮಕ್ಕ ತೊಳ್ಕೊಂಡು ಮಾಲಿಗೆ ಹೋಗಿ ಕಿವಿನಕ್ 3 ಸಾರಿ ಪ್ರದಕ್ಷಿಣೆ ಮಾಡಿ ಕೈ ಮುಗಿದು ಆಗ ಬಂದು 6 ಮಂದಿ ಮಾವುಗಳು ಕಲ್ಲಪ್ಪ, ಮಲ್ಲಪ್ಪ, ಸಿತ್ತಪ್ಪ, ಮುತ್ತಪ್ಪ ಇವರಿದ್ರಲ್ಲ ಪಾದಕ್ಕೆ ಬಿದ್ದು ಮಾಮ ನನ್ ಕಳ್ಸ್ಕೊಡ್ರಿ, ಮನೆಯ ಮುಂದೆ ಅಂಗಲ್ದಾಗ ಕಸ ಹೊಡಿಯರಿಲ್ಲ, ಮನೆಯಾಗ ದೀಪ ಹಚ್ಚರಿಲ್ಲ, ನಾನು ಹೋಗಿ ಬರ್ತೀನಿ ಅಂತ ಕೇಳಿದ್ಲು. ಆವಾಗ ಕೈ ಹಿಡ್ಕೊಂಡು ಗೋಳೋ ಅಂತ ಹೇಳ್ತಾರೆ 6 ಮಂದಿ ಮಾವುಗಳು. ಯಾಕಮ್ಮ ಹೋಗ್ತೀಯ, ಪರ್ರಾರ್ ಸಿಂಗ್ ಹೋಗೋದ್ ಬೇಡ, ಹೊಲ್ದಾಗ ಭಾಗ ಐತಿ, ಮನೆಯಾಗ ಭಾಗ ಐತಿ, ದನಿನಾಗ ಭಾಗ ಐತಿ, ಪೂಜಾರ್ಕ್ಯಾಗ ಭಾಗ ಐತಮ್ಮ, ಅವತ್ತೇನೋ ನಮ್ಗೆ ನಿನಗೂ ಅಂತ ಅರ್ಲೆ ಬಂದು ಹೋದ, ಹೋಗೋದೇ ಬೇಡ ಅಂತ ಆಡಾಡ್ಕೊಂಡು ಹೇಳ್ತಾರೆ ಯಾರು ಸಿನ್ನಮ್ಮನವ್ರ ಮಾವುಗಳು. ಎಷ್ಟು ಎತ್ತು ಕಾದ್ರು ಕೂಡ ಅವನ ನಿಮ್ತಾಗಿದ್ದು ನಂತಾಗಿದ್ದಂಗೆ ನಾನೇನು ಅದಕ್ಕೆ ಆಸ್ಪತ್ರೆ ಆದ್ರೆ ಏನೋ ಹೋಗಿ ಸೇರಿದ್ದೀವಿ, ಆ ಪುಣ್ಯಾತ್ಮಗನೇ ಸೇರ್ಕೊಂಡಿದ್ದೀವಿ, ಆಗ ಅದಕ್ಕಾಗಿ ನಾವು ಹೋಗ್ಲೇಬೇಕು. ನೀವ್ ಎಷ್ಟೇ ಹತ್ತು ಕರೆದು ಓಡಾಡಿದ್ರು ನಾವು ಮಾತ್ರ ಇರಲ್ಲ, ನಾವು ಹೋಗ್ತೀವಪ್ಪ ಅಂತ ಈ ಅಮ್ಮ ಬೇಡ ಅಂತ ಅವ್ರು ಕಣ್ಣೀರು ಹಾಕ್ತಾರೆ. ಆಗ ಚಿನ್ನಮ್ಗೂ ಮಾವುಗಳಿಗೂ ಎಲ್ಲಿ ಸಂತ ಎಲ್ಲಿ ದುಃಖ, ಕಣ್ಣಾಗ ನೀರು ಸ್ವಾನೆ ಮಳಿಯ ಸುರಿತವೆ, ಗೋಳೋ ಗೋಳು ಅಂತ ಹೇಳ್ತಾರೆ. ಹೆಂಗೋಗ್ತಿಯಮ್ಮ ಹೆಂಗ ಬಂದಮ್ಮ, ಹೆಂಗಮ್ಮ ನಾವ್ ಮರೆಯೋದು, ಇಂಥ ಸತ್ವರು ನಮ್ ಕೋಮಾರದಲ್ಲಿ ಹುಟ್ಟಿ ಅವನ್ ಹೆಂಗಮ್ಮ ನಾವ್ ಮರೆಯೋದು, ಇನ್ನೆಂದಮ್ಮ ಮಖ ನೋಡೋದು ಅಂತ ಆಡಾಡ್ಕೊಂಡು ಹೇಳ್ತಾರೆ ಅವ್ರು 6 ಮಂದಿ ಮಾವುಗಳು. ಅಳಗಾಡ್ರಿ ಮಾವ, ಕರಿಬೇಡ್ರಿ ಮಾವ, ಸಂತೋಷಪಟ್ಟು ನನ್ ಕಳಿಸ್ಕೊಡ್ರಪ್ಪ ಅಂತ ಬೇಡ್ಕೊಂಡು ಕಳಿಸ್ಲಾರ್ದ 6 ಮಂದಿ ಮಾವುಗಳು ಸಾಗಾಕೆ ಬಂದು ನಡ್ರಿ ಮಾಮ ಇಂತಕ್ಕೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ ಅಂದ್ಲು. ಹುಲ್ಲಾಗಿ ಮುಗಲಾಗ ನಿಂಚಾಗಿ ದೊಡ್ಡ ಗುಡಿದಾಗಿ ಸಿಡಿದು ನೋಡ್ದಂಗ ಪರಮಾತ್ಮ ಇದೇನ ಸಿಡ್ದು ಹೊಡಿತು ಅಂತ 6 ಮಂದಿ ಮಾವುಗಳು ಇನ್ನಿತೀನಿ ನೋಡಿದ್ರೆ ಆದಾಗೂ ಇಲ್ಲ ಬೀಜಾಗೂ ಇಲ್ಲ, ಎಲ್ಲ ನೋಡ್ರಿ ಅವರೇ ಇಲ್ಲ, ಮಾಯವಾಗಿ ಬಿಟ್ಟವ್ರಿ. ಆಹಾ ಇನ್ನೆಂತ ಸತ್ಪುರುಷ ಹುಟ್ಟಿದಾರಪ್ಪ ನಮ್ಮ ಕೋಮಾರದಲ್ಲಿ, ಎಂಥ ವೀರಾದಿ ವೀರ ಹುಟ್ಟಿದ್ನಪ್ಪ. ಓಡು ಲಾರಿ ಒಳಗೆ ಎಡವಿನ ಕಲ್ಲಲ್ಲ ಕಿಡಿಕಿಡಿ ತಾದಂತ ಗಿಡವಲ್ಲ ತಾಡ್ಕೊಂಡಾಗಿ ಬೀಳುತ್ತೆ ಅಂತ ನೋಡಿ ಆನಂದ ಪಟ್ಟು ಆಗ ಅವ್ರು ಇದ್ಕೋರು. ಇವರು ಕಣ್ಮುಚ್ಚಿ ಕಂಚೆಗಳಾಗಿ ಕಳ್ಳರಳ್ಳಿ ಬಂದು ಸೇರ್ಕೊಂಡ್ರು. ಆಗ ಒಂದರ್ತಿ ಶರಣಾಗೆ ಆಗ ಚೆನ್ನಮ್ಮ ಸ್ನಾನಗನ ಮಾಡಿ ಆಗ ಬೀಗ ತಗಲ್ಲಂಚೆ ಹಚ್ಚಿ ದೀಪ ಹಚ್ಚಿದಂಗ ಐತೆ, ಒಯ್ದಣ್ಣು ಒಯ್ದಂಗ ಐತೆ, ಇಚ್ಚಿಲ್ ಬಟ್ಟೆ ಇಕ್ಕಿದಂಗ ಐತೆ, ಮುಡಿಸ್ದಂಗ ಐತೆ. ಆಗ ಜ್ಯೋತಿ ಕೈ ಮುಗಿದು ಆಗ ಅಡಿಗೆ ಮಾಡ್ಕೊಂಡು ನಲ್ಕಾನ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಅವತ್ತು ಊಟ ಮಾಡಿದ್ಲು. ಅಲ್ಲಿ ಬಾಳ್ತಾ ಇದ್ಲು ಚೆನ್ನಮ್ಮ. ಬಾಳೆಯ ಹಣ್ಣ ನೋಡೋ ಆತನ ಕೊಳಲ ಬಾಗಿರುವ ಮುತ್ತ ನೋಡೋ, ಆತನ ಕೊಳಲ ಬಾಗಿರುವ ಮುತ್ತ ನೋಡೋ,
ಬಾಲೇರಿಗ ರತಿಗಾರ ಕಳವರಲ್ಲಿ ರಿಂಗ್ವೇರಿಯಾಲಿಗ ಜಯ ಮಂಗಳೋ ರಾಮ ಜಯ ಮಂಗಳೋ ನಿಂಬೆಯ ಹಣ್ಣ ನೋಡು ಆತನು ಕೊರಳ ತುಂಬಿರುವ ಮೊತ್ತ ನೋಡು ಆತನು ಕೊರಳ ತುಂಬಿರುವ ಮೊತ್ತ ನೋಡು ಬಾಲೇರಿಗ ರತಿಗಾರ ಕಳವರಲ್ಲಿ ರೇರಿಯಾಲಿಗ ಜಯ ಮಂಗಳೋ ರಾಮ ಜಯ ಮಂಗಳೋ ಗಂಜಿಯ ಶಾಲೆಯೀರ ಈರರಿಗೆ ಗಂಧದ ಬಟ್ಟಿನವರ ಈರರಿಗೆ ಗಂಧದ ಬಟ್ಟಿನವರ ತಂದೆ ಈರನು ನೋಡಿರೋ ನೀವಿನ್ನು ದೊಂಡ ಮಲ್ಲಿಗೂ ಬೇಡಿರೋ ಜಯ ಮಂಗಳೋ ರಾಮ ಜಯ ಮಂಗಳೋ ಶಾಲೆಯ ಬಟ್ಟಿರ ವೀರರಿಗೆ ಸಾಧಿನ ಬಟ್ಟಿನವರ ಈರರಿಗೆ ಸಾಧಿನ ಬಟ್ಟಿನವರ ಸ್ವಾಮೀರನು ನೋಡಿರೋ ನೀವಿನ್ನು ಸೂಜಿ ಮಲ್ಲಿಗೂ ಬೇಡಿರೋ ಜಯ ಮಂಗಳೋ ರಾಮ ಜಯ ಮಂಗಳೋ ಅರಮನೆ ಒಳಗಪ್ಪ ಅರಸನೆ ಕುಂತುತ್ತ ಅರಸನ ಕೈಯೊಳಗೆ ಉಂಗುರವನಿಟ್ಟಿದ್ದ ಉಳುದಾರ ನಾಕಿದ್ದ ಜತ್ತನೆ ಗಂಭೀರ ಜತ್ತನೆ ಸುತ್ತಿದ್ದ ಮುತ್ತಿನ ತೂರಾಯಿ ಇಳಿಯನೆ ಬಿಟ್ಟಿದ್ದ ಮಾಡದ ಗುಳು ಮಂಜು ಮಿಸಿಯಾವೆ ಕಂದೋಳು ಸುರುಮಾಡಿ ಎಂಬ ಗುಡಿಯನೇ ಕಟ್ಟಿದ ಗುಡಿಯಾಗಲಿಲ್ಲ ಕಂದ ಕೈ ತರಲಿಲ್ಲ ಒಳದಂಡ ಒಳಗೆ 4 ದಂಡ ಕಾಡಗೊಲ್ಲರು ಕೂಟೆ ಕೈದಂಡ ತಕ್ಕಂಬ ವೀರೋಜಿನೇ ವೀರು ದುಂಜಪ್ಪಗೆ ಮಾರು ಮುತ್ತಪ್ಪಗೆ ಮೈಗದತ್ತಯ್ಯಗೆ ತಂದೆ ಸಿತ್ತಯ್ಯಗೆ ತಾಯಿ ಮಾಳಮ್ಮಗೆ ತಂಗಿ ಮಾರಕ್ಕಗೆ ತಾಯಿ ಚಿನ್ನಮ್ಮನ ತೋಳಿನ ಮೇಲಾಡ ಲೋಲ ದುಂಜಪ್ಪ ಗಾರತಿ ನೆಟ್ಟಿರು ಜಯ ಮಂಗಳೋ ರಾಮ ಜಯ ಮಂಗಳೋ ಹರಹರನೇ ಗಣಗುರುವೇ ಗನ್ನಾನೆ ನೋಡು ರಾಯ ಕಳುವರೆಯಲ್ಲಿ ಬಾಲರಾಜುದಕ್ಕಿ ಆಗಾಲೇ ಗಣಗುರುವೇ ಗೈಗಾಗೋ ಅಲ್ಲನ್ನ ಬರುವಾಗ ನುಂಜಬುನ ಬೆನ್ನಿಂದು ತಿನ್ನೋರೆಂತಿ ಮಾರಣ್ಣೋ ಮೈಗಣ್ಣ ಹುಟ್ಟಿದ್ರೆಂತು ಮಾರಣ್ಣ ಮೈಲಣ್ಣ ಹುಟ್ಟಿದ ಮೇಲೆ ದುಂಡಪ್ಪ ಆವಿನ ಗೋಡಿನ ಮುಂದೆ ಮಾರಣ್ಣ ಮೈಲಣ್ಣಾಗಿ ಕರಿಯಕ್ಕ ಮೋಳಿ ಗದ್ದೆಗೆ ನಾಸಿ ಒಳಗ ಇಳಿದೋಪವಾಗಿ ಕರ್ಪೂರ ಸಾಮ್ರಾಣಿ ಮನದಾಗೆ ಮಂಗಳಾರುತಿ ಸತ್ಕೋಟಿ ಲಿಂಗಾಕಿ ಎತ್ತಿಗಳಿಗೆ ದುಂಜಪ್ಪ ನಡಿ ತಪ್ಪು ನುಡಿಯ ನಾಲಿಗೂ ತಪ್ಪು ಸರ್ವಂತ ತಪ್ಪು ಅಪ್ಪಾದ ಒಂದು ಅಷ್ಟಂಗ ಭಿನ್ನಗರಿಗೆ ಮಾರಣ್ಣ ಮೈಲಣ್ಣಾಗೆ ಆಗ ನಾಮಕರಣ ಮಾಡಿದ್ನಂತೂ ಮಾರಣ್ಣ ಮೈಲಣ್ಣಗೆ ನಾಮಕರಣ ಮಾಡಿ ನೋಡು ಅವರನ್ನ ಗುರುವೇ ಬಡರೆಂತು ಅಂತಮ್ಮ ಕಾಲದಲ್ಲಿ 3 ಗಂಟೆ ನೆಂದೆ ಒಂದು ಕೇಡು ಮಾರಿ ಹುಟ್ಟಿದಂಗೆ ದುಂಜಪ್ಪನ ತಂಗಿ ಮಾರ ಕುಜಿದುಳಂತು ಮಾರಕ್ಕನೆ ಹುಟ್ಟಿ ಚಿನ್ನಮ್ಮ ಜನಿಗೆ ಉಡ್ಡಾಗೆ ಜನಿಗೇನೆ ಸುತ್ತಲೂ ಕಳ್ಕೊಂಡು ಮೇಲೆ ಪಟ್ಟೇನೆ ದಟ್ಟೋನು ಆಗನೋ ಗೋಡಿನು ಮುಂದೆ ಮಾರಕ್ಕೋಗೋ ನೋಡು ಜನಿಗೆ ಹಾಕಿ ನೋಡು ನಾಮಕರಣ ದುಂಜಪ್ಪ ಮಾಡಿದ್ನಂತು ಗುರುವೇ ಮೂವರಣ್ಣ ತಮ್ಮಗಳು ಒಬ್ಬಳು ತಂಗಿ ತಾಯಿ ಚಿನ್ನಮ್ಮ ಆಗನ್ನ ಗುರುವೇ ಮಾಡಲೈತು ಆಗ ಕಳಬರಳ್ಳಿ ಒಳಗೆ ಚಂದೂರು ಮಲ್ಲೇಗೌಡ ಮಾಡಲೈತು ಅಲ್ಲೇ ಎಲ್ಲೇ ಓಡಾಡಿಕೊಂಡು ನಾನುವೇ ಕಾದುಕೊಂಡು ಮಾಡವನಂತು ಗುರುವೇ ರಾಮ ಅಂತಂಬ ಕಾಲದಲ್ಲಿ 3 ಗಂಡಿನಿಂದೆ ಒಂದು ಹೆಣ್ಣು ಹುಟ್ಟಿದಾಗ ಆಲೆಗೌಡಗೋ ಬರ್ತಾನ ಬರ್ಬೋದು ಏನು ಕೊಟ್ಟರು ಚಿನ್ನಮ್ಮಗೆ ಎತ್ತ ಕೊಟ್ಟಿದ್ರು ಬೈನ ಕೊಟ್ಟು ದದ್ದಾಗಿಲ್ವಂಚು ಮಹಾಮಹಿಮನ ಮಾಯುವಂಚು ಇಲ್ಲಿವೇನು ಸೋಜಿಗುವಯ್ಯ ಇಲ್ಲಿವೇನು ಕಾರುಣವಯ್ಯ ಎಷ್ಟೊಂದು ಹಕ್ಕಿ ಹೊಡ್ಕಲು ಕೊಟ್ಟರು ಆಲೆ ಉಪಾಸ ಅಂತಾಳೆ ಚಿನ್ನಮ್ಮ ಅಂದು ಆಲೆಗೌಡ ಕೇಳನಂಚು ಅವನಿಗೂ ಬರ್ತಾನ ಮರುವದಂಚು ಗುರುವೇ ರಾಮ ಇದಕ್ಕೇನೋ ಮಾಡನಂದು
ಚಂಗೂರು ಮಲ್ಲಪ್ಪನು ಕರೆಸಿ ಕಳುವರೆಳ್ಳಿ ಊರು ಮುಂದೆ ಜಗತಿ ಕಟ್ಟೆ ಮೇಲೆ ಕುತ್ಕೊಂಡು ಮನ್ನಟ್ಟಾಲೆ ಗೌಡ ಇಕ್ಕೋನೂರು ಕೋಡಿಯಲ್ಲಿ ಕಟ್ಟೆ ಮನೆ ಗೌಡಗಳು ಕಾತಿಗೆ ನೈತು ಶಂಭು ಕುದುರೆ ಕುಂಟೆ ಗುಡ್ಡ ಗುಳ್ಳೆದು ಗೌಡಗಳು ಕಾತಿಗೆ ನೈತು ಅರಿಯಭಿಮಂದು ಬಳ್ಳಿ ಕೂಲೆ ಕುಂಟೆ ಗೌಡಗಳು ಕಾತಿಗೆ ನೈತು ಚಂಗಾವರುವೆ ದೇವನಹಳ್ಳಿ ಮನೆದು ಗೌಡಗಳು ಕಾತಿಗೆ ನೈತು ವಾಸರು ಮಾಸರು ಕುಂಟೆ ಹೆಸರು ಬಡ್ಸರು ಮಗನಲ್ಲು ರಂಗಳ್ಳಿ ಬಾಲಹಳ್ಳಿ ಒತ್ತಾಳುವಂತ ಗೌಡಗಳು ಕಾತಿಗೆ ನೈತು ತಾವೂರು ಎಲ್ಲಿ ತಾಳುಮಲ್ಲಿಯ ಗೌಡ ಕಳ್ಳರಲ್ಲಿ ಕಾಣಾಸಿ 16 ಗೌಡಗಳು ಕಳ್ಳರಲ್ಲಿ ಊರು ಮುಂದೆ ಜಗತಿ ಕಟ್ಟಿನಲ್ಲಿ ಬಂದೆ ಕುಂತವ್ರಂತು ಜಗತಿ ಕಟ್ಟಿನಲ್ಲಿ ಕೂತ್ಕೊಂಡು ಏನಂದಾಲೆ ಗೌಡ ಗೌಡಿಗಿಳಿ ಗೆಳನೈತು ಏನಪ್ಪ ಚಂದರು ಮಲ್ಲಪ್ಪ ಇಷ್ಟೊಂದು ಗೌಡಳಿಗೆ ಹೇಳುತ್ತೀನಿ ಕರಾರು ಬರೀತೀನಿ ಇಷ್ಟೊಂದು ಊರಿಗೆ ಮರಿಯೇ ಕೊಡಬೇಕು ದೊಡ್ಡ ಮಾರಿ ಮಾಡಿಸಬೇಕು ಬಂಗಾರದ ನೋಡು ನಿಲುವಂಗಿ ನಡು ಕಟ್ಟು 60 ಮಾಡಿದ್ರು ಮಾಲ ಬಂಗಾರದ ಬದ್ದು ತುಂಬ ಉಂಗ್ರ ಎಲ್ಲ ಬಹುಮಾನ ಕೊಡ್ತಾರೆ ಕಾಳೆ ಮೇಳ ಊಸಿನ ಹುಣಿಗೆ ಮಾಡ್ತಾರೆ ಇಷ್ಟೊಂದು ಕುಲ್ವನ್ನಾಡು ಜಾತಿ ಕಂದಾಗು ಮನೆಯಾಗು ವರಿಯಲ್ಲೂ ಮಾಡ್ಬತ್ತಾಯ ಕೊಡ್ತಾರೆ ಗೊಲ್ಗೌಟೆ ಮಾಡಬೇಕು ಚಂದರು ಮಲ್ಲಪ್ಪ ನಾಡ್ಗೌಟೆ ಮಾಡ್ಬೇಕಂದಾಲೆ ಗೌಡೇಳಿ ಇಷ್ಟೊಂದು ವರಮಾನ 1 ವರ್ಷಕ್ಕೂ ಬರುತ್ತಾಯಿತು 1 ವರ್ಷ ಬಂದಾರೆ 20 ವರ್ಷ ಚಂದರು ಮಗಿದಷ್ಟು ದವಸ ಧಾನ್ಯ ನಿನ್ನ ಮನೆಗೂ ಇರ್ತೈತಂದ ನಿಂತು ಗೌಡಿಗಳೇ ಗೆಳಿದಂತೆ ಆತಪ್ಪ ಮರಿ ಕೊಟ್ಟು ದೊಡ್ಡ ಮಾರಿ ಮಾಡಿಸಿ ತುಂಟಾದ್ರೆ ನಮ್ಮ ಊರಾಗೆ ಚಂಗೂರು ಮಲ್ಲಪ್ಪಗೆ ನಿಲುವಂಗಿ ನಡುಕಟ್ಟು 60 ಮಲ್ಲರು ಮಾಲ ದೊಡ್ಡ ತೊಂಬರ ಉಂಗ್ರ ಕುಂದಳ್ಳು ಜಾತಿ ಕಂದಾಗೋ ಮರಿಯಾಗೋ ವಾರಮಲ್ಲು ಮಾಡ್ಬತ್ತ ಆಯ ಕೊಡ್ತಿ ಒಂದು ಕಾಲಲ್ಲೇ ಗೌಡುಗಳೇ ಹೇಳಿದ್ರು ಹೇಳಿದು ಮಾತಿಗೆ ಒನ್ನಟ್ಟಾಲೆ ಗೌಡ ಹೇಳಿದು ಮಾತಿಗೆ ಚಂಗೂರು ಮಲ್ಲಪ್ಪ ಮರಿಯ ಕೊಡ್ತೇನೆ ದೊಡ್ಡ ಮಾರಿ ಮಾಡಿಸಿದು ನಂದು ಗೌಡಳಿಕೆ ಮುಂದೆ ಇಲ್ಲೇ ಉಳ್ಬನೆಂದು ಇಲ್ಲೇವೋ ಹಿಡಿದು ಚಂಗೂರು ಮಲ್ಲಪ್ಪ ಅರಮನೆಯ ದರ್ಬಾರಗೂ ಮಲ್ಲೇಗೌಡ ಬಂದನೆಂದು ಮಗನೇ ವೀರಾದಿ ವೀರ ಕಲಿಬೇರು ದುಂಜಾತನು ಕೂತೆ ಈ ಮಾತೆ ಗಮನ ಹೇಳಿದು ಕೇಳು ನನ್ನ ಮಗನೇ ದುಂಜಪ್ಪ 16 ಗೌಡಗಳು ಕಲ್ಸು 16 ಹಳ್ಳಿಗೂ ನೋಡು ಮರಿಯ ಕೊಡಬೇಕಂತೆ ದೊಡ್ಡ ಮಾರಿ ಮಾಡಿ ತುಂಟಾದಾರೆ ಕಂಡಾಗು ಮನೆಯಾಗು ಅರಿಯಲ್ಲೂ ಮಾರ್ಬತ್ತ ಆಯಾ ಕೊಡ್ತಾರಂತೆ ನಿಲುವಂಗಿ ನಡುಕಟ್ಟು 60 ಬಾದರು ಮಾಲ ದಳದ ಬಂಗಾರದ ಬಸ್ಸು ಉಂಗ್ರ ಹುಡುಗಿಯರಿಗೆ ಕೊಟ್ಟು ಬಹುಮಾನ ಮಾಡ್ತಾರಂತೆ ಅಂದಾನು ಅಂಗೆಲ್ಲ ಮಾತಿಗೆ ಚಂಡನನೆ ಗಣ್ಣೋನು ಕಿಡಿಕಿಡಿಯ ಬರೋನು ಆಕಾಶ ಕಾದೋನು ಗೋಪರಕ್ಕೆ ಬೀಳೋನು ಎಲ್ಲೆಲ್ಲವೇ ಸಿಟ್ಟು ಎಲ್ಲೆಲ್ಲವೇ ರೋಗ ಆಗನ್ನ ದುಂಡಬಗೆ ತಾನೇ ಬರುವುದಂಟು ಏನಪ್ಪ ನಮ್ಮ ತಂದೆ ಹೊಟ್ಟೆ ಒರೆಯುವುದಕ್ಕಾಗಿ ನಾವನ್ನೇ ನೋಡು ಕೆಟ್ಟೋರೋ ದೇವಾದ ಪೂಜಾರಿ ಮನೆ ತಾನು ನಾವನ್ನೇ ಆಗಿ ಪೂಜೆಯರು ಮಾಡಬೇಕು ದೇವರನ್ನೇ ಗೌಡಿಕ ಯಾರನ್ನ ಮಾಡಬೇಕು ನಾಡೇನ ಗೌಡಿಕೆ ಯಾರನ್ನ ಮಾಡಬೇಕು ಅವನಾಲೆ ತಿಳಿದಾಲೆ ಗೌಡಳಿಕೆನೆ ಮುಂದೆ ಮರಿ ಕೊಡಿಸಿ ದೊಡ್ಡ ಮಾರಿ ಮಾಡ್ತಿ ಅಂದು ಈಗ ಬಿಟ್ಟಲ್ಲಪ್ಪ ಅಂದೋರು ಅವರು ದೂರನಾಗಿ ದುಡ್ಡಪ್ಪ ಸೋತುರನಾಗ ಕೊನು ಕಾಟಿದು ನೈತು ಉದರ ಕಜ್ಜನೋ ಬಂದಾರೋ ಹೋದ್ರು ಆಗಾಲೇ ದುಂಡಪ್ಪ ಆದೇಶೆ ಮಾಡಿದ ಗಡ್ಬಾಲಿ ಗುರು ಮುಂದೆ ಗೌಡಳಿಕೆನೆ ಮುಂದೆ ಇಲ್ಲೇ ಇರೋದವನಣ್ಣ ತಂದೆನೇ ಸತ್ತಾರೆ ಮುಂದೆನೇ ನನ್ನಿಗೆ ಕೆಟ್ಟಸಲು ಬರ್ತೈತೆ ನೀವು ತಂದೆನೇ ನಾಳೆ ಮಾತ್ಕೊಟ್ಟು ಮಾತೋನೆ ಕಳ್ಕೊಂಡೋರು ಅಚ್ಚಾಗೆ ಉಳಿದೋನು ಗಂಭೂತ ನನ್ನಿಗೂ ಕೆಡೋನು ಇಲ್ಲೇ ಬರುತ್ತವನು ದುಂಡಪ್ಪ ಯೋಚನೆ ಮಾಡಿದ ನಂತು ಏನೇ ಮಾಡಲ್ಲು ಒಂದಂತಹ ದುಂಜಪ್ಪ ಗಣಗುರುವೆ ಚುರುದಲ್ಲೇನೆ ಮಾಡಿ ಅಡ್ವಾಡಿಯೋ ದುಂಜಪ್ಪ ಕಚ್ಚಿದಂತು
ಕಚ್ಚಿ ಏನಂದಾನು ಹೋಗಪ್ಪ ನಾವು ತಂದೆ ಗೌಡನಿಕೇನೆ ಮುಂದೆ ಇಲ್ಲೇ ಹೋಗಿದ್ದಕ್ಕೆ ಮಾತೋನೇ ಕೊಟ್ಟದಕ್ಕೆ ಇಷ್ಟೊಂದು ಊರಿಗೆ ಮರಿಯೇ ಕೊಡಬೇಡವು ಮಾರಿ ನೀನು ಮಾಡ್ದಾಡ ಹುಟ್ಟಿದಂತಾನೆ ಊರು ಬೆಳೆದಂತಾನೆ ಊರು ಕಳವರಲ್ಲೇ ಊರಿಗೆ ಮಾತು ಕೊಟ್ಟದಕ್ಕಾಗಿ ಮರಿಯ ಕೊಟ್ಟು ದೊಡ್ಡ ಮಾರೇ ಮಾಡಿಸಿ ಬರಗಪ್ಪ ಮಾತೇ ನಿನ್ನೆ ಉಳಿಯದಂತನೆಂತು ಏಳೇದ ಮಾತಿನಂತೆ ತಂದೆನೇ ಹೋಗಲ್ಲೋ ಕಳವರಲ್ಲೇ ಊರಿಗೆ ಬಿಟ್ಟಿನೇ ಮರಿಯಲ್ಲೋ ಬಾನೋನೇ ಮರಿಯಲ್ಲೋ ಇಷ್ಟಿನೇ ಮರಿಯಂತೆ ಧೂಳಿನ ಮರಿಯಂತೆ ಗಚ್ಚೆನೇ ಮರಿಯಂತೆ ಕಾವೇನ ಮರಿಯಂತೆ ಊರ್ವಾಗಲು ಮರಿಯಂತೆ ಬಳಿಯೇನೇ ಮರಿಯಂತೆ ಬಿಟ್ಟಿ ಮರಿ ಕೊಟ್ಟದಂತೆ ಕಳವರಲ್ಲೇ ಊರಿಗೋ ಮಲ್ಲೆಗೌಡ ಆಗನ್ನ ದೊಡ್ಡ ಮಾರಿ ಮಾಡಿದಂತು ದೊಡ್ಡ ಮಾರಿ ಮಾಡ್ರೆ ಕಳ್ಳರಲ್ಲಿ ಜನವಲ್ಲ ಆಗ ಚಂಗೂರು ಮಲ್ಲಪ್ಪಾಗಿ ನಿಲ್ವಂಗಿ ತೊಡವರಂತೆ ನಡುಕಟ್ಟು ಕಟ್ಟಿಂತೆ 60 ಮಲ್ದರು ಮಾಲ ಸುತ್ತಿ 10 ಮರಳಿಗೆ ಕೆತ್ತದ ಬಂಗಾರದ ಉಂಗುರವಂತೆ ಹುಡುಗಿಯೇ ಒಂದು ಸರ್ಪುಳಿಯದ ತಿರುಗೈತು ಕಾಳೆ ನಾಡ ಊರಿಸಿ ಗೋಕುಲದ ಚಿಂತಾಮಣಿ ಅತ್ತೈಗೋಡ್ನು ಕೋಮಾದನ ಮೆರವಣಿಗೆ ಆಗಣಗುರುವೆ ಕಳ್ಳರಲ್ಲೇ ಊರಾಗೆ ಬೃಂದಪ್ಪನ ತಂದೆ ಮೆರವಣಿಗೆ ಮಾಡಿದ್ರಂತು